ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಕೋಲಾರ ಜಿಲ್ಲಾಸ್ಪತ್ರೆಯಲ್ಲೂ ಕೂಡ ಸಿಟಿ ಸ್ಕ್ಯಾನ್ ಮತ್ತು MRI ಸ್ಕ್ಯಾನ್ ಬಂದಾಗಿದೆ. ಕೋಲಾರದ SNR ಜಿಲ್ಲಾಸ್ಪತ್ರೆಯಲ್ಲಿ ರೋಗಿಗಳು ಪರದಾಡ್ತಾ ಇರುವಂತಹ ದೃಶ್ಯ ಕಾಮನ್ ಆಗಿ ಕಂಡು ಬರ್ತಾ ಇದೆ. ಮೊನ್ನೆ ತಡರಾತ್ರಿಯಿಂದಲೇ ಏಕಾಏಕಿ ಸ್ಕ್ಯಾನಿಂಗ್ ವಿಭಾಗ ಬಂದ್ ಆಗಿದೆ. ಯಾವುದೇ ಮಾಹಿತಿ ನೀಡದೆ ಬಂದ್ ಮಾಡಿದ್ದಾರೆ ಸಿಬ್ಬಂದಿ. ಸ್ಕ್ಯಾನಿಂಗ್ ನಿರ್ವಹಣೆ ಮಾಡಿದ್ದ ಕೃಷ್ಣ ಡಯಾಗ್ನಾಸ್ಟಿಕ್ ಖಾಸಗಿ ಸಂಸ್ಥೆ ಬಾಕಿ ಹಣ ಕೊಡದೇ ಇರೋದಕ್ಕೆ ಸ್ಕ್ಯಾನಿಂಗ್ ಸ್ಥಗಿತಗೊಳಿಸಿದೆ. ಆಸ್ಪತ್ರೆಗೆ ಅಧಿಕಾರಿಗಳಿಗೂ ಕೂಡ ಮಾಹಿತಿ ನೀಡದೆ ಸ್ಕ್ಯಾನಿಂಗ್ ಸೌಲಭ್ಯವನ್ನ ಬಂದ್ ಮಾಡಿದ್ದಾರೆ. BPL ಕಾರ್ಡ್ದಾರರಿಗೆ ಫ್ರೀ ಇತ್ತು, ಹೀಗಾಗಿ ಇತರರಿಗೆ ಕಡಿಮೆ ದರದಲ್ಲಿ ಈ ಸ್ಕ್ಯಾನಿಂಗ್ ಸೌಲಭ್ಯ ಇತ್ತು. ಈಗ ಏಕಾಏಕಿ ಸೌಲಭ್ಯ ಸ್ಥಗಿತಗೊಳಿಸಿರೋದ್ರಿಂದ ರೋಗಿಗಳು ಕೋಲಾರದಲ್ಲೂ ಕೂಡ ಪರದಾಡ್ತಾ ಇದ್ದಾರೆ. ಅಂತ ಹೇಳಿದ್ರು. ಇವಾಗ ದುಡ್ಡು ಕಟ್ಬಿಟ್ಟು ಮಾಡಿಸೋ ಅಂತ ಕೇಳ್ತಾರೆ. ನಾವು 3 ದಿವಸದಿಂದ ಓಡಾಡಿದ್ರೆ ಇವಾಗ ದುಡ್ಡು ಕಟ್ಬಿಟ್ಟು ಮಾಡಿಸ್ಕೊಳ್ಳೋ ಅಂತ ಹೇಳ್ತಾರೆ. ನಾವು ಹೊಸಕೋಟೆ ಎಲ್ಮಾರಿ ಸಿಟಿ ಕ್ಯಾನ್ ಎಷ್ಟು ಇದು 2200 ಕಟ್ಟೋ ಅಂತ ಕೇಳಿದ್ರು. ಮಾಡ್ತೀನಿ ಅಂತ ಹೇಳಿದ್ರೆ ಇವಾಗ ಫ್ರೀಯಾಗಿ ಮಾಡಲ್ಲ ಅಂತ. ಯಾಕ ಗೊತ್ತಿಲ್ಲ. ಫ್ರೀಯಾಗಿ ಮಾಡ್ತೇನೋ ಅಂತ ಹೇಳಿದ್ರು. ಇವಾಗ ದುಡ್ಡು ಕಟ್ಬಿಟ್ಟು ಮಾಡಿಸೋ ಅಂತ ಕೇಳ್ತಾರೆ. ನಾವು 3 ದಿವಸದಿಂದ ಓಡಾಡಿದ್ರೆ ಇವಾಗ ದುಡ್ಡು ಕಟ್ಬಿಟ್ಟು ಮಾಡಿಸ್ಕೊಳ್ಳೋ ಅಂತ ಹೇಳ್ತಾರೆ. ನಾವು ಹೊಸಕೋಟೆ ಕಳೆದ 2 ವರ್ಷಗಳಿಂದ ನಮಗೆ NHM ಇಂದ ಪೇಮೆಂಟ್ ಬಂದಿರೋದ್ರಿಂದ ಸೊ ಅದರಿಂದ ನಾವು ಕೇಸನ್ನ ಸ್ಟಾಪ್ ಮಾಡಿರ್ತೀವಿ ಸರ್. ಈಗ ಏನು ಮಾಡ್ತಿದ್ದೀವಿ ಅಂತಂದರೆ ನಾವು ಬರೀ ಏನು ಪೇಮೆಂಟ್ ಅಂತಂದರೆ ಬರೀ ಪ್ರೈವೇಟ್ ಪೇಷೆಂಟ್ನ ತಗೋತೀವಿ ಸರ್. ಯಾಸ್ ಪರ್ ದ ನಮ್ಮ MOU ಏನು ಪ್ರೈವೇಟ್ ಪೇಷೆಂಟ್ ಇದೆಯಲ್ಲ, ಸೊ ಯಾಸ್ ಪರ್ ದ MOU ನಾವು ಪ್ರೈವೇಟ್ ಪೇಷೆಂಟ್ನ ತಗೋತಾ ಇದ್ದೀವಿ ಸರ್. ಅಂತಂದರೆ ಸಮಸ್ಯೆ ಅಂತಂದರೆ ಕಳೆದ 2-3 ವರ್ಷಗಳಿಂದನೂ ಸೊ ನಾವು ಸರ್ಕಾರಕ್ಕೆ ಅಂದರೆ NHMಗೆ ನಾವು ವರದಿ ಸಲ್ಲಿಸುತ್ತಾ ಬಂದಿರ್ತೀವಿ. ಏನಂತ ಈ ಥರ ನಮಗೆ ಪೇಮೆಂಟ್ ಪೆಂಡಿಂಗ್ ಇದೆ, ಸೊ ಅದರಿಂದ ನೀವು ಆದಷ್ಟು ಬೇಗ ಪೇಮೆಂಟ್ ಮಾಡಿದರೆ ಸೊ ನಮ್ಮ ಏನಂದ್ರೆ ದೈನಂದಿನ ಚಟುವಟಿಕೆಗಳಲ್ಲಿ ಯೂಸ್ ಆಗುತ್ತೆ ಅಂತ ಮಾಡಿದ್ವಿ. ಸೊ ನಮ್ಮ ಇದಕ್ಕೆ NHM ಯಾವುದೇ ರೀತಿಯಾದ ಸ್ಪಂದಿಸಿರೋದಿಲ್ಲ, ಅದರಿಂದ ನಾವು ಅದನ್ನು ಸ್ಟಾಪ್ ಮಾಡಿದ್ವಿ. ಸರ್ಕಾರ ಅಂತೆಲ್ಲ ಸರ್, ಇದು NHM ಇಂದ ನಮಗೆ 140 ಕೋಟಿಯಷ್ಟು ಅಮೌಂಟ್ ಬರಬೇಕಾಗಿದೆ. ಸೊ ಅದರಿಂದ ನಾವು ಇದನ್ನ ಸ್ಟಾಪ್ ಮಾಡಿದ್ವಿ ಸರ್. ಮತ್ತು ಪ್ರೈವೇಟ್ ಎರಡು ಒಂದೇ ಸೇಮ್ ಚಾರ್ಜಸ್ ಅಪ್ಲೈ ಮಾಡ್ತೀವಿ. 20 ದಿವಸ ಆಯ್ತಣ್ಣ, ನೆನ್ನೆಲ್ಲ ಮಾಡ್ಕೊಂಡು ಬಂದ್ವು. ಮಾಡಬೇಕು ಅಂದರು, ಕೇಳಿದ್ರೆ ಮಾಡಿದ್ರೆ ಇಲ್ಲ ದುಡ್ಡು ಕಟ್ಟಬೇಕು ಮಾಡಿಸ್ಬೇಕು ಅಂದರೆ ನಾವೆಲ್ಲಿಂದ ತರೋದು ಹೋಗಿ ಹೇಳ್ರಣ್ಣ. ಬಡವ್ರಲ್ಲ ಕಾಯ್ಕೊಂಡಿದ್ದೀವಿ, ಅದಕ್ಕೆ ಯಾವಾಗ ಮಾಡಿಸ್ತಾವ ಮಾಡಿರಿ ಅಂತ ನಾವು ಕಾಯ್ಕೊಂಡಿದ್ದೀವಿ. ಯಾವಾಗ ಮಾಡಿಸ್ತಾವ ಅವರು ಮಾಡ್ಕೊಂಡಿದ್ದೀವಿ. ಬಡವರು ಒಂದು ಬಂದಿದ್ದೀವಲ್ಲ, ನಮ್ಮದು ನೋಡ್ಬೇಕಲ್ಲ. ಅವ್ರ ಪಾಡ್ಕೊಂಡಿದ್ದವ್ರೆ ನಾವೇನು ಮಾಡಲಿ ಹೇಳ್ರಣ್ಣ ನೀವೇ. ಹಿಂಗೆ ಪೇಷೆಂಟ್ ಅಡ್ಮಿಟ್ ಆಗೋದ್ರೆ ಅವ್ರ ಗತಿ ಏನಾಗೋದ? ಇರ್ಬೇಕನ್ನೋದ ಜನಗಳು ಹೋಗ್ಬೇಕು ಅನ್ನೋದ? ಅವ್ರ ಪಾಡಕ್ಕೆ ಅವ್ರು ಇದ್ದೋಗ್ರೆ ಜನಗಳಿಗೆ ಪೇಷಂಟ್ ಕೂಡ ಆಗೋದ? ಮಾಡಿಸಲ್ಲ ನಾವು ಬಂದು 20 ದಿವಸ ಆಯ್ತು. ಎಲ್ಲಿಂದ ತರೋದು ನಾವು? ತಿಂಡಿಗೆ ಊಟ ಕೊಡೋಕ್ಕಿಲ್ಲ, ಮಾಡೋಕ್ಕಿಲ್ಲ. ಎಲ್ಲಿಂದ ತರೋದು ನಾವು? ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿ ಅಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.